ಇನ್ನು ಬೆಂಗಳೂರಿನಲ್ಲಿ ಹದಗೆಟ್ಟ ರಸ್ತೆಗಳ ಬಗ್ಗೆ ಈ ಹಿಂದೆ TV9 ಅಭಿಯಾನವನ್ನ ನಡೆಸಿತ್ತು. ಈಗ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಮುಂದಾಗ್ತಾ ಇದೆ. ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದು ಬೆಂಗಳೂರು ನಗರಕ್ಕೆ 1,000 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಬೆಂಗಳೂರಿನ ರಸ್ತೆಗಳ ದುರಸ್ತಿಗಾಗಿ ಸಿದ್ದರಾಮಯ್ಯನವರು ಈ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ನಿನ್ನೆ ಕೆಲ ಶಾಸಕರುಗಳ ಜೊತೆಗೆ ಅವರೆಲ್ಲ ಮೀಟಿಂಗ್ ಮಾಡಿದ್ರಲ್ಲ, ಈ ಟೈಮ್ನಲ್ಲಿ ರಸ್ತೆ ದುರಸ್ತಿ, ಹೊಸ ರಸ್ತೆ ನಿರ್ಮಿಸೋದಕ್ಕೆ ಈ ವಿಶೇಷ ಅನುದಾನವನ್ನು ಅವರು ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೈ ಶಾಸಕರುಗಳಿಗೆ ತಲಾ 50 ಕೋಟಿ ವಿಶೇಷ ಅನುದಾನವನ್ನು ಕೊಡ್ತಾ ಇದ್ದಾರೆ. ಈ 50 ಕೋಟಿ ವಿಶೇಷ ಅನುದಾನವನ್ನು ರಸ್ತೆಗಳ ದುರಸ್ತಿ ಹಾಗೆ ನೂತನ ರಸ್ತೆಗಾಗಿ ಬಳಸಬೇಕು ಅನ್ನುವಂಥ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯವನ್ನು ಕಲ್ಪಿಸೋದಕ್ಕೆ ಅವರು ಈ ಮುಖೇನವಾಗಿ ಒತ್ತು ಕೊಡ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ರಸ್ತೆಗಳ ಭಾಳ ಮಂದಿ ಓಡಾಡೋರಿಗೆ ಗೊತ್ತಿದೆ ಯಾವ ರೀತಿಯಾಗಿ ರಸ್ತೆಗಳು ಹದಗೆಟ್ಟಿದೆ ಅನ್ನುವಂಥ ವಿಚಾರವಾಗಿ. ಪ್ರತಿದಿನವೂ ಕೂಡ ಗುಂಡಿ ಬಿದ್ದ ರಸ್ತೆಯಲ್ಲಿ ಓಡಾಡುವಂಥದ್ದು ವಾಹನ ಸವಾರರಿಗೆ ದೊಡ್ಡ ಸವಾಲಾಗಿದೆ. ಆ ಕಾರಣಕ್ಕಾಗಿಯೇ ಸರ್ಕಾರದ ವಿರುದ್ಧವಾಗಿ ಇನ್ಫ್ಯಾಕ್ಟ್ ಜನ ಕೂಡ ಹಿಡಿಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ. ಈಗ ಕೊನೆಗೂ ಎಚ್ಚೆತ್ತಿರುವಂಥ ಸರ್ಕಾರ ರಸ್ತೆಗಳ ದುರಸ್ತಿಗೆ ಮುಂದಾಗ್ತಾ ಇದ್ದಂಗೆ ಕಂಡು ಬರ್ತಾ ಇದೆ. ಬಟ್ ಈಗ ಅವರು ಕೊಟ್ಟಿರೋ ಅನುದಾನ ಅದು ಯಾವಾಗ ಇವ್ರ ಕೈಗೆ ಸೇರಿ ಇನ್ಯಾವಾಗ ಇವ್ರು ಗುಂಡಿ ಮುಚ್ಚಕ್ಕೆ ಬರ್ತಾರೋ ಅದೆಲ್ಲ ಗೊತ್ತಿಲ್ಲ. ಇನ್ನು ಅದು ಎಲ್ಲ ಪ್ರಶ್ನಾರ್ಥಕವಾಗಿರುವಂಥ ವಿಚಾರಗಳೇ ಇವೆಲ್ಲ. ಬಟ್ ಅಂತೂ ಸರ್ಕಾರಕ್ಕೆ ಸಮಸ್ಯೆ ಏನಿದೆ ಅನ್ನುವಂಥದ್ದು ನಿಧಾನವಾಗಿ ತಿಳಿದು ಬರ್ತಾ ಇರೋಂಗಿದೆ.